ನೀವು ಮೊದಲು ಸೂರ್ಯನಂತೆ ಬೆಳಗೋದನ್ನ ಕಲಿಬೇಕು ಪುಟಾಣಿಗಳೇ. ಹಾಗಂದ್ರೆ ನೀವು ಸೂರ್ಯನಂತೆ ಉರಿಯೋದನ್ನು ಕೂಡ ಕಲಿತಿರಬೇಕು. ಅಂದ್ರೆ ಕಠಿಣವಾದ ಪರಿಶ್ರಮ ನಿಮ್ಮನ್ನ ಎತ್ತರ ಸ್ಥಾನಕ್ಕೆ ಒಯ್ಯುತ್ತೆ. ಪೋಷಕರಲ್ಲಿ ಒಂದು ವಿನಂತಿ, ನಿಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸಿ ಸರ್ಕಾರದ ಎಲ್ಲ ಸೌಲಭ್ಯಗಳನ್ನ ನಿಮಗೆ ಕೊಡೋದಕ್ಕೆ ಇಲಾಖೆ ಸಿದ್ಧವಿದೆ. ಇದನ್ನ ಬಳಸ್ಕೊಳ್ಳಿ. ಉತ್ತಮವಾದಂತಹ ಯೋಜನೆಗಳನ್ನ ನಾವು ಈ ಶಾಲಾ ಆವರಣಕ್ಕೆ ತಂದು ನಿಲ್ಲಿಸಿದ್ದೇವೆ. ಅದನ್ನ ಸದುಪಯೋಗ ಪಡಿಸ್ಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿ. ಪ್ರತಿಯೊಂದು ಊರಲ್ಲೂ ಸರ್ಕಾರಿ ಶಾಲೆ ಇದೆ ಅಂದ್ರೆ ಒಂದು ಉತ್ತಮವಾದಂತಹ ಒಂದು ದೇವಸ್ಥಾನ ಇದೆ ಅಂತಾನೆ ಭಾವಿಸ್ಬೇಕು. ದೇವಸ್ಥಾನದಲ್ಲಿ ದೇವರು ಮಾತ್ರವನ್ನು ನೀವು ನೋಡ್ತೀರಾ, ಇಲ್ಲಿರೋ ಸಾವಿರಾರು ದೇವರುಗಳಿಗೆ ಸಮಾನರಾಗಿರ್ತಾರೆ. ಅಂತಹ ಮಕ್ಕಳನ್ನ ನಾಡಿನ ಶ್ರೇಷ್ಠ ಇದೀಗ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಫಾರೂಕ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಪ್ರತಿಫಲದ ನಿರೀಕ್ಷೆ ಬೇಡ. ನಿಮ್ಮ ಕೆಲಸದ ಅನುಗುಣವಾಗಿ ಫಲಾಫಲಗಳು ಖಂಡಿತ ದೊರೆಯುತ್ತವೆ. ಶೈಕ್ಷಣಿಕ ವರ್ಷದ ಆಗು ಹೋಗುಗಳ ಹಿನ್ನೋಟವೇ ವರದಿ ವಾಚನ. ಶಾಲೆಯ ಸಂಪೂರ್ಣ ಚಟುವಟಿಕೆಗಳನ್ನು ಪ್ರತಿಬಿಂಬಿಸಲು ಶ್ರೀಮತಿ ಉಷಾರಾಣಿ ಮೇಡಂ ಸಹ ಶಿಕ್ಷಕಿ. ಪ್ರಾರ್ಥನಾ ಅವಧಿಯಲ್ಲಿ ಸಚೇತನ ಚಟುವಟಿಕೆ, ತಿಂಗಳಿಗೊಮ್ಮೆ ರಸಪ್ರಶ್ನೆ, ಸಂವಿಧಾನ ಪೀಠಿಕೆ ಓದುವುದು, ಭಾಷಾ ಮಾಸಾಚರಣೆ, ವಾರಕ್ಕೊಂದು ಪ್ರಯೋಗ ಮುಂತಾದವು ಸಹಪಠ್ಯ ಚಟುವಟಿಕೆಗಳು. ಶಿಕ್ಷಣವೇ ಬದುಕಿನ ಬೆಳಕು. ಶಿಸ್ತು ಮತ್ತು ಶಿಕ್ಷಣ ಯಶಸ್ಸಿನ ಮೆಟ್ಟಿಲು. ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಶಿಕ್ಷಣ ಇಲಾಖೆಯ ಕಾರ್ಯಕ್ರಮಗಳಾದ ಕಲಿಕಾ ಹಬ್ಬ, ಪ್ರತಿಭಾ ಕಾರಂಜಿ ಗೌರವದಿಂದ ಆಚರಿಸಿ ಅವುಗಳ ಮಹತ್ವ ತಿಳಿಸಲಾಯಿತು. ಶಿಕ್ಷಕರ ಸಹಭಾಗಿತ್ವ. ಶಿಕ್ಷಕರು ಸಮಾಜದ ಶಿಲ್ಪಿಗಳು. ವಿದ್ಯಾರ್ಥಿಗಳ ಸಮಗ್ರ ಬೆಳವಣಿಗೆಗಾಗಿ ಸುಮಿತ್ರಾ ಮೇಡಂ, ಶ್ರೀನಿವಾಸ್ ಸರ್, ಮಹೇಶ್ ಸರ್ ಆಗಮಿಸಿ LKGಯಿಂದ 7ನೇ ತರಗತಿಯವರೆಗೂ 14 ಜನ ಶಿಕ್ಷಕರು, 2 ಆಯಾಗಳು ಕೆಲಸ ನಿರ್ವಹಿಸುತ್ತಿದ್ದೇವೆ. ಅಲ್ಲದೆ 4 ಜನ ಅತಿಥಿ ಶಿಕ್ಷಕರಾದ ಮಧು, ಸೌಮ್ಯ, ನಯನ, ಅನಿತಾ ಮೇಡಂ ಇವರುಗಳು ಸಹ ಅತ್ಯಂತ ಶ್ರದ್ಧೆಯಿಂದ ಕರ್ತವ್ಯ ನಿರ್ವಹಿಸಿ ಬಿಡುಗಡೆಗೊಂಡಿದ್ದಾರೆ.
ಶಾಲಾ ಅವಧಿಯ ನಂತರ 1 ಗಂಟೆ ಮಕ್ಕಳಿಗೆ ಕಲಿಕಾ ಸಮಯಕ್ಕಾಗಿ ಚಂದನ, ವೇದಾವತಿ, ಅನಿತಾರವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಜೊತೆಗೆ ಈ ವರ್ಷದಲ್ಲಿ ಸುಮಾರು 2 ತಿಂಗಳುಗಳ ಕಾಲ BA ಪ್ರಶಿಕ್ಷಣಾರ್ಥಿಗಳು ಮಧ್ಯಾಹ್ನದ ರುಚಿಯಾದ ಅಡುಗೆ, ಹಾಲು, ಮೊಟ್ಟೆ ನೀಡುವುದರೊಂದಿಗೆ ಮಕ್ಕಳಿಗೆ ಆರೋಗ್ಯ ಮತ್ತು ದೈಹಿಕ ಶಕ್ತಿ ನೀಡುವಲ್ಲಿ ಅಡುಗೆ ಸಹಾಯಕರಾದ ಸುಜಾತ, ಚಂದ್ರಕಲಾ, ಸುಜಾತ, ಲಕ್ಷ್ಮಿ, ಸುಧಾ ಇವರ ಶ್ರಮ ಶ್ಲಾಘನೀಯ. ಶಾಲಾ ಅಭಿವೃದ್ಧಿಗಾಗಿ ಸಮುದಾಯ ಮತ್ತು ಇಲಾಖೆಯ ಕೊಡುಗೆಗಳು. ಶಕ್ತಿಶಾಲಿ ಸಮಾಜ ಉಜ್ವಲ ಭವಿಷ್ಯದ ಅಡಿಪಾಯ. ಶಾಲೆ ಒಂದು ಸಮಾಜದ ಪ್ರಗತಿಯ ಮೂಲ ಕೇಂದ್ರವಾಗಿದೆ. ಅಂತೆಯೇ ಪ್ರಸಕ್ತ ಸಾಲಿನಲ್ಲಿ ನಮ್ಮ ಶಾಲೆಗೆ ಕೊಡುಗೆ ನೀಡಿದ ಮಹನೀಯರುಗಳು STMC ಕಾರ್ಯಾಧ್ಯಕ್ಷರಾದ ಶ್ರೀ ಎಚ್ ವಿಶ್ವನಾಥ್ ಇವರು ನಮ್ಮ ಶಾಲೆಗೆ ಡಿಜಿಟಲ್ ಶಿಕ್ಷಣಕ್ಕಾಗಿ ಪ್ರೊಜೆಕ್ಟರ್, LED TV, ಧ್ವಜದ ಕಟ್ಟೆ ನಿರ್ಮಾಣ ಹಾಗೂ ಇಂದಿನ ರಂಗೋತ್ಸವದ LED ಸ್ಕ್ರೀನ್ನ ಪ್ರಾಯೋಜಕರಾಗಿರುತ್ತಾರೆ. ಶ್ರೀ ಗೊಲ್ಲರಹಳ್ಳಿ ರಂಗಪ್ಪ, ದಾನಿಗಳು, ತರೀಕೆರೆ ಇವರು 1 ಲಕ್ಷ ಮೌಲ್ಯದ ದತ್ತಿನಿಧಿ ಹಾಗೂ ಕಂಪ್ಯೂಟರ್ ಮತ್ತು ಪ್ರಿಂಟರ್ ಅನ್ನು ಕೊಡುಗೆಯಾಗಿ ನೀಡಿರುತ್ತಾರೆ. ಹಳ್ಳಿಕೆರೆ ಬಸಪ್ಪನವರು, ರಂಗೇನಹಳ್ಳಿ ಇವರು ಗಡಿಯಾರವನ್ನು ಶಾಲೆಗೆ ಕೊಡುಗೆಯಾಗಿ ನೀಡಿದ್ದಾರೆ. ಇನ್ನರ್ ವೀಲ್ ಕ್ಲಬ್, ತರೀಕೆರೆ ಇವರಿಂದ ಶಾಲೆಗೆ ಒಂದು ಗಾಡ್ರೇಜ್ ನೀರನ್ನ ಈ ಪ್ರಸಕ್ತ ಸಾಲಿನಲ್ಲಿ ಕೊಡುಗೆಯಾಗಿ ನೀಡಿದ್ದಾರೆ. ಪೋಷಕರಾದ ವೆಂಕಟೇಶ್ ಹಾಗೂ ಶ್ರೀನಿವಾಸ್ ರವರು ತರಗತಿಗಳಿಗೆ 2 ಫ್ಯಾನ್ಗಳನ್ನು ಕೊಡುಗೆಯಾಗಿ ಕೊಡು ಹಾಗೂ ಶ್ರೀನಿವಾಸ್ ರಾವ್ ಸದಸ್ಯರು ಗ್ರಾಮ ಪಂಚಾಯಿತಿ ಮುಡುಗೋಡು ಇವರು ಪೋಷಕರ ಕ್ರೀಡಾಕೂಟಕ್ಕೆ ಬಹುಮಾನದ ಪ್ರಾಯೋಜಕರಾಗಿದ್ದಾರೆ. ಶಿವು ಎಲೆಕ್ಟ್ರಾನಿಕ್ಸ್ ಹಾಗೂ ಸುರೇಶ್ ಈರುಳ್ಳಿ ಮಂಡಿ ಅಂಗಡಿ ಇವರು ಸಹ ಸಹಾಯ ಹಸ್ತ ನೀಡಿದ್ದಾರೆ. KPS ವತಿಯಿಂದ 2,62,000 ರು ಮೌಲ್ಯದಲ್ಲಿ LKG, UKG ಮಕ್ಕಳಿಗೆ ಶಾಲೆಗೆ ಸೇರಿಸಿ ತಮ್ಮ ಮಕ್ಕಳನ್ನ ಉತ್ತಮವಾದ ಪ್ರಜೆಗಳನ್ನಾಗಿ ಮಾಡುವಂಥ ಜವಾಬ್ದಾರಿ ತಮ್ಮ ಮೇಲೆ ಹೇಳ್ತಾ, ಯಾಕಂದರೆ ಮಾತಾಡುವಂಥ ವಿಷಯಗಳು ಭಾಳ ಇದೆ. ಆದರೆ ಶಾಸಕರು ಬಂದಿರೋದ್ರಿಂದ ಶಾಸಕರು ಮಾಡಬೇಕಾದಂಥ ಒಂದು ಅರ್ಜೆಂಟ್ ಒಂದು 2-3 ಕೆಲಸಗಳಿದೆ. ಯಾಕಂದರೆ ಇಲ್ಲಿಗೆ ಒಂದು 52 ಲಕ್ಷ ರೂಪಾಯಿನಲ್ಲಿ 3 ಕೊಠಡಿಗಳನ್ನು ಈ ಶಾಲೆಗೆ ಮಂಜೂರು ಮಾಡಿಕೊಟ್ಟಿದ್ದಾರೆ. ಮುಂದಿನ ವಾರದಿಂದಲೇ ಈ ಶಾಲೆಯ 3 ಕೊಠಡಿ. ಇವರು ಸಹ ನಮ್ಮ ಶಾಲೆಗೆ ಸಾಕಷ್ಟು ಸಹಾಯವನ್ನ ಮಾಡಿಕೊಟ್ಟಿದ್ದಾರೆ. ಅದು KPS ಶಾಲೆಯ KPS ಶಾಲೆ ಪ್ರಾಥಮಿಕ ವಿಭಾಗ ರಂಗೇನಹಳ್ಳಿಗೆ ಅವರು ಸಾಕಷ್ಟು ಧನ ಸಹಾಯವನ್ನ ಮಾಡಿದ್ದಾರೆ. ರಂಗೇನಹಳ್ಳಿಗೆ ಪ್ರಪ್ರಥಮವಾಗಿ ಪ್ರೌಢಶಾಲೆ ಪ್ರಾರಂಭವಾದಂಥ ಸಂದರ್ಭದಲ್ಲಿ ಸರ್ಕಾರಕ್ಕೆ ನಿಧಿಯನ್ನು ಕಟ್ಟಬೇಕಾಗಿತ್ತು, ಠೇವಣಿಯ ರೂಪದಲ್ಲಿ ಹಣವನ್ನು ಇಡಬೇಕಾಗಿತ್ತು. ಅಂತಹ ಹಣವಾದ 50,000 ರೂಗಳನ್ನು ಮಾನ್ಯ ವಿಶ್ವನಾಥ್ರವರು ಆ ಹಣವನ್ನು ಠೇವಣಿಗೆ ಸಹಾಯವಾಗುವ ಶಾಲೆಗೆ ಕೊಡುಗೆಯಾಗಿ ನೀಡಿದ ಗೊಲ್ಲರಹಳ್ಳಿ ರಂಗಪ್ಪ ಸರ್ ಇವರಿಗೆ ಶಾಲೆಯ ಪರವಾಗಿ ಸನ್ಮಾನ ಕಾರ್ಯಕ್ರಮವನ್ನು ಮಹೇಶ್ ಸರ್ ಸಹಶಿಕ್ಷಕರು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇವೆ. ಗೊಲ್ಲರಹಳ್ಳಿ ರಂಗಪ್ಪನವರು ತರೀಕೆರೆ ತಾಲೂಕಿನ ಗೊಲ್ಲರಹಳ್ಳಿಯಲ್ಲಿ ದಿನಾಂಕ 2/7/1940 ಜನಿಸಿದರು. ಅವರ ತಂದೆಯ ಹೆಸರು ಮಲಿಯಪ್ಪ, ತಾಯಿ ಹೆಸರು ಮಲಿಯಮ್ಮ. ಇವರು ತರೀಕೆರೆ ತಾಲೂಕಿನ ಅನೇಕ ಶಾಲೆಗಳಿಗೆ ಹಾಗೂ ಕಡೂರು ತಾಲೂಕಿನ ಆಸಂದಿಗೆ ಮತ್ತು ಹೊಸದುರ್ಗ ತಾಲೂಕಿನ ಹಳ್ಳಿ ಶಾಲೆಗೂ ಸಹ 1 ಲಕ್ಷ ರೂಪಾಯಿ ದೇಣಿಗೆಯನ್ನು ದತ್ತಿ ದೇಣಿಗೆಯನ್ನು ನೀಡಿದ್ದಾರೆ. ಹಾಗೂ ತರೀಕೆರೆ ತಾಲೂಕಿನಲ್ಲಿ ಚೌಡೇಶ್ವರಿ ಕಾಲೋನಿ, ಆನಂತರ ಬುದ್ಧಿಪೇಟೆ ಶಾಲೆ, ಗೊಲ್ರಟ್ಟಿ ಶಾಲೆ, ಕುಟ್ಲೂರು ಶಾಲೆ, ಇಲ್ಲೆಲ್ಲ ಕಡೆಗೂ ಸಹ 1 ಲಕ್ಷ ದೇಣಿಗೆಯನ್ನು ನೀಡಿ ಸಂಪೂರ್ಣವಾದ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಶಾಲೆಯ ಪರವಾಗಿ बोलो भारत माता की, बोलो भारत माता की, बोलो भारत माता की. ಎಲ್ರಿಗೂ ನಮಸ್ಕಾರ. ಒಂದು 5 ನಿಮಿಷ ಮಾತಾಡ್ತೀನಿ, ಗಲಾಟೆ ಮಾಡಬೇಡಿ. ಸೈಲೆಂಟ್ ಇರ್ತೀರಾ, ಮಾತಾಡ್ಕೊಡ್ದು. ನೀವು ಅಷ್ಟೇ, ಯಾರು ಮೇಲ್ಗಡೆ ಇದ್ರು ಟೀಚರ್ಸ್ ಎಲ್ಲ ಕಂಟ್ರೋಲ್ ಮಾಡಿ ಸ್ವಲ್ಪ. ಇವತ್ತು ಈ ಒಂದು KPSC ಶಾಲೆಯ ಚಿಣ್ಣರ ರಂಗೋತ್ಸವ ಅಂತ ಮಾಡ್ತಾ ಇದ್ದೀವಿ.
ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ SDMC ಅಧ್ಯಕ್ಷರು ಆದಂಥ ವಿಶ್ವನಾಥ್ ಅವರೇ ಮತ್ತು ದಾನಿಗಳು ಸನ್ಮಾನಿತರಾದಂಥ ರಂಗಪ್ಪನವರೇ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಸದಸ್ಯರಾದ ವನಿತಾ ರಾಧಾ ಸುನೀತಾ ಅವರೇ, SDMCಯ ಎಲ್ಲರೂ ಅವರೇ ಮತ್ತು ಈ ಮಾತಾಡಿದಂಥ ನಿರ್ಗಮಿಸಿದಂಥ ಬಸವರಾಜ್ ಅವರೇ ಮತ್ತು ರವಿ ಅವರೇ, ಗೋವಿಂದ ಸ್ವಾಮಿ ಅವರೇ, ಗ್ರಾಮ ಪಂಚಾಯತ್ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದಂತಹ ಅನಂತಪ್ಪನವರೇ, MB ರಾಮಚಂದ್ರಪ್ಪನವರೇ, ಧರಣೇಶ್ ಅವರೇ, ಮೊದಲಿಗೆ ಅಷ್ಟೊಂದು ದಾನ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಒಂದು ನೀವೆಲ್ಲ ಅಟ್ಲೀಸ್ಟ್ ಕ್ಲಬ್ಸ್ ಆಗಬೇಕಿತ್ತು, ಅದನ್ನು ಮಾಡ್ತಾ ಇಲ್ಲ. ನೀವು ಎಲ್ಲಿ ಇದ್ದೀರಾ, ಏನು ಮಾಡ್ತಿದ್ದೀರಾ? ನಿಮ್ಮ ಶಾಲೆಗೆ ಕಂಪ್ಯೂಟರ್ ಕೊಟ್ಟಿದ್ದಾರೆ, ಅವೆಲ್ಲ ಮಾಡಿದ್ದಾರೆ, ಪ್ರಿಂಟರ್ ಕೊಟ್ಟಿದ್ದಾರೆ. ಅದಂತಲೂ ರೆಸ್ಪಾನ್ಸು ಕೂಡ ಮಕ್ಕಳಿಂದ ಬರಲಿಲ್ಲ. ನಿಮಗೋಸ್ಕರ ಮಾಡಿರ್ತಕ್ಕಂಥದ್ದು ಅವರಿಗೆಲ್ಲ ನೀವು ಅನ್ನೋದು ನೀವು ಕಲ್ತ್ಕೋಬೇಕಾಗಿತ್ತು. ಆ ಸಂತೋಷ. ಇವತ್ತು ಈ ಶಾಲೆಯಲ್ಲಿ 535 ಮಕ್ಕಳಿದ್ದಾರೆ ಎಲ್ಲ ಸೇರಿ KPSC ಶಾಲೆಯಲ್ಲಿ. ಈ ಒಂದು ಗ್ರಾಮದ ಒತ್ತಾಸೆಯಿಂದ PUC ಕಲೆಕ್ಟ್ ಅಂದರೆ ಅದರಲ್ಲಿ ಮಕ್ಕಳಲ್ಲಿ ತುಂಬ ಸ್ಟ್ರೆಂತ್ ಕಡಿಮೆ ಇದೆ. 15 ಜನ ಮಾತ್ರ ವಿದ್ಯಾರ್ಥಿ ಅಧ್ಯಕ್ಷರು ಮತ್ತು ಶಿಕ್ಷಕರು ಎಲ್ಲ ಸೇರಿ ಮಾಡೋದಕ್ಕೋಸ್ಕರ ನಾನು ಸದಸ್ಯರಿಗೆ ವಿಶೇಷವಾಗಿ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ನಾನು ವಿಶ್ವನಾಥ್ ಹೇಳ್ತಿದ್ದು ನಮ್ಮಲ್ಲಿ ಒಳ್ಳೆ ಟೀಚರ್ಸ್ ಇದ್ದಾರೆ, ಚೆನ್ನಾಗಿ ಪಾಠ ಮಾಡ್ತಾರೆ ಅಂತೇಳಿ. ಅದಕ್ಕೋಸ್ಕರ ಸಂತೋಷ ಆಯಿತು. SDMC ಅಧ್ಯಕ್ಷರು ನಿಮ್ಮನ್ನೆಲ್ಲರೂ ಕೂಡ ಹೊಗಳಿದ್ದಾರೆ, ಚೆನ್ನಾಗಿ ಪಾಠ ಮಾಡ್ತೀರ ಅಂತ. ಅದಕ್ಕೋಸ್ಕರ ಧನ್ಯವಾದವನ್ನು ಹೇಳ್ತಾ ಇದ್ದೀನಿ. ನಾನು ಮಾತಾಡಬೇಕಿತ್ತು, ಬಟ್ ಮಾತಾಡಲಿಕ್ಕೆ ಇಲ್ಲಿ ನಿಮಗೆಲ್ಲ ಟೈಮ್ ಆಗಿದೆ ಅಂತ ಕಾಣುತ್ತೆ. ಆದರೂ ಕೂಡ ನನಗೆ ಇಲ್ಲಿ ಹೈಸ್ಕೂಲ್ ರಿಸಲ್ಟು ತುಂಬ ಕಡಿಮೆ ಇದೆ. ಅದನ್ನು ಹೆಡ್ ಮಾಸ್ಟರ್ಗಳು ಮನಸ್ಸು ಮಾಡಿದ್ರೆ, SDMC ಅಧ್ಯಕ್ಷರು ಮನಸ್ಸು ಮಾಡಿದ್ರೆ ಖಂಡಿತವಾಗಿ ಜಾಸ್ತಿ ಮಾಡ್ಬೋದು. ಒಂದೊಂದು ಪ್ರೈವೇಟ್ ಶಾಲೆಯಲ್ಲಿ ಕೂಡ ಒಳ್ಳೊಳ್ಳೆ 100% ರಿಸಲ್ಟ್ ಬರುತ್ತೆ, ಡಿಸ್ಟಿಂಕ್ಷನ್ ಬರುತ್ತೆ. ಇಲ್ಲಿ ಕೇಳಿದ್ರೆ 50% ಫೇಲ್. ನಾನು ಕೆಲವು ದಿನಗಳ ನಂತರ ಅಲ್ಲಿ ಮೀಟಿಂಗ್ ಕರಿತೀನಿ, ಪೋಷಕರ ಸಭೆ ಕರಿತೀನಿ, ಶಿಕ್ಷಕರ ಸಭೆ ಕರಿತೀನಿ, ನಾನೇ ಅಲ್ಲಿಗೆ ಬರ್ತೀನಿ. ಅದಕ್ಕೆ ಪೂರ್ವದ ಮುಂಚಿತವಾಗಿ ವಿಶ್ವನಾಥ್ ಅವರು 1-2 ಸಭೆಯನ್ನು ಮಾಡಿರಬೇಕು, ಒಂದು ತಕ್ಕ ಮಟ್ಟಿಗೆ ತರಬೇಕು ಅನ್ನತಕ್ಕಂಥದ್ದು ನನ್ನ ಇಚ್ಛೆ. ಕೆಲವೊಂದು ಶಿಕ್ಷಕರು ಹೆಡ್ ಮಾಸ್ಟರ್ ನೋಡಿದ್ರೆ ಸ್ಟಾಫ್ ಎಲ್ಲ ಗೌರವ ಕೊಡಬೇಕು ಮತ್ತು ಎದುರಬೇಕು, ಮತ್ತು ಮಕ್ಕಳು ಕೂಡ ಅದೇ ರೀತಿ ಇರಬೇಕು. ಅವಾಗ ಒಳ್ಳೆ ಹೆಡ್ ಮಾಸ್ಟರ್ ಆಗ್ತಾರೆ. ದಯವಿಟ್ಟು ಬೇಜಾರಾಗ್ಬಿಡಿ, ನಾನು ನೇರವಾಗಿ ಮಾತಾಡ್ತೀನಿ. ಯಾಕೆಂದರೆ ಆ ರಿಸಲ್ಟ್ ಒಟ್ಟಾರೆ ರಿಸಲ್ಟ್ ಚೆನ್ನಾಗಿ ಬರಬೇಕು, ಆ ರೀತಿ ಮಾಡಬೇಕು ಅಂತ ಹೇಳಿ